ಶಶಿ ತನ್ನ ಭ್ರಮೆಯನ್ನು ದೂರ ಮಾಡಿಕೊಳ್ಳಲು ಎದ್ದು ವಾಶ್ರೂಮ್ ಕಡೆಗೆ ಹೋದ್ಲು. 2 ವಾಶ್ರೂಮ್ ಲಾಕ್ ಆಗಿದೆ, ಹಾಗಾದರೆ ಒಳಗಡೆ ಯಾರೂ ಇಲ್ಲ ಅಂತ. ಹಾಗಾದರೆ ಆ ಹುಡುಗಿ ಎಲ್ಲಿ ಹೋದ್ಲು? ಅಯ್ಯೋ ಹೋಗಲಿ ಬಿಡು. ಶಶಿ ಅಂದ್ಕೊಂಡ್ಲು, ಇಲ್ಲಿವರೆಗೆ ಬಂದಿದ್ದೀನಲ್ಲ, ಅಂದಮೇಲೆ ಫ್ರೆಶ್ ಆಗಿ ಹೋಗೋಣ ಅಂತ. ವಾಶ್ರೂಮ್ ಡೋರ್ ತೆಗೆಯುತ್ತಿದ್ದ ಹಾಗೆ ಮೇಲ್ಗಡೆಯಿಂದ ದೆವ್ವ ನಿಂತಿರುವುದನ್ನು ನೋಡಿದಳು ಶಶಿ. ಶಶಿ ಸಹಾಯಕ್ಕೋಸ್ಕರ ಆಂಟಿ ಅಂಕಲ್ ಹತ್ರ ಹೋದ್ಲು. ಅಲ್ಲಿ ಅವಳು ನೋಡಿದ ತಕ್ಷಣ ಆ ಸೀಟ್ನಲ್ಲಿ ಆಂಟಿ ಅಂಕಲೇ ಇರಲಿಲ್ಲ. ಆಂಟಿ ಅಂಕಲ್ ಬದಲಿಗೆ ವಯಸ್ಸಾದ ಭೂತಗಳು ಆ ಸೀಟ್ನಲ್ಲಿ ಕುಂತಿದ್ವು. ಆ 2 ಭೂತಗಳು ಆ ಜಾಗದಿಂದ ಎದ್ದು ಶಶಿ ಕಡೆಗೆ ಬರಕ್ಕೆ ಶುರು ಮಾಡಿದ್ವು. ಶಶಿ ಅಲ್ಲಿಂದ ಓಡೋಕ್ಕೆ ಪ್ರಯತ್ನಪಟ್ಲು. ಆದರೆ ಇನ್ನೊಂದು ಕಡೆಯಿಂದ ವಾಶ್ರೂಮ್ನಲ್ಲಿ ಇದ್ದ ಭೂತ ಅವಳ ಕಡೆ ನಡೆದುಕೊಂಡು ಬರ್ತಾ ಇತ್ತು. ಆದರೆ ಶಶಿ ಭಯದಿಂದ. ಆಗ ರಾತ್ರಿ 1 ಗಂಟೆಯಾಗಿತ್ತು. ಟ್ರೈನ್ ಆಗ ಗಂಗಾ ನದಿಯ ಮೇಲೆ ಹೋಗ್ತಾ ಇತ್ತು. ಯಾರು ನೀನು? ನನ್ನಿಂದ ನಿನಗೆ ಏನು ಬೇಕು? ನಿನಗೆ ಶಶಿ, ನಾನು ಯಾರು ಅಂತ ನಿನಗೆ ಗೊತ್ತಾಗಬೇಕಲ್ವಾ? ನನ್ನ ಹೆಸರು ರಾಧಾ. 6 ವರ್ಷಗಳ ಹಿಂದೆ ನಿನ್ನ ಹಾಗೇನೆ ಇದೇ ಟ್ರೈನ್ನಲ್ಲಿ ಇದೇ ಬೋಗಿಯಲ್ಲಿ ಪ್ರಯಾಣ ಮಾಡ್ತಿದ್ದೆ. ಅದು ಹುಣ್ಣಿಮೆಯ ದಿನ, ತುಂಬಾ ರಾತ್ರಿಯಾಗಿತ್ತು. ಆ ಹುಣ್ಣಿಮೆಯ ರಾತ್ರಿಯಲ್ಲಿ ಆ ಬೋಗಿಯಲ್ಲಿ ನಾನು ಬಿಟ್ಟರೆ ಆಂಟಿ ಅಂಕಲು ಇದ್ದರು. ಆಗ 3 ಜನ ಹುಡುಗರು ಬಂದರು. ಅದರಲ್ಲಿ ನಿಮ್ಮ ತಮ್ಮ ರಾಜ ಕೂಡ ಇದ್ದ. ನನ್ನ ಒಬ್ಬಳನ್ನೇ ನೋಡಿ ಆ ಹುಡುಗರು ಕೂಡ ಅವರ ನಿಯತ್ತನ್ನು ಕಳೆದುಕೊಂಡ್ರು. ಅವರು ನನ್ನ ದುಪ್ಪಟ್ಟವನ್ನು ಎಳೆಯೋಕ್ಕೆ ಬಂದರು. ಆದರೆ ಆಂಟಿ ಅಂಕಲ್ ಅವರಿಗೆ ಬೈದರು. ಆದರೂ ಅವರು ಮಾತನ್ನು ಕೇಳಲಾರ್ದೇ ಮತ್ತೆ ನನ್ನ ದುಪ್ಪಟ್ಟವನ್ನು ಎಳೆಯೋಕ್ಕೆ ಬಂದ ನಿಮ್ಮ ತಮ್ಮ. ಆಗ ನಾನು ನನ್ನ ವಾಟರ್ ಬಾಟಲನ್ನು ತೆಗೆದುಕೊಂಡು ಮುಖದ ಮೇಲೆ ಎಸೆದೆ. ನಿನ್ನ ತಮ್ಮನಿಗೆ ಬಾಟಲ್ ಎಸೆದೆ. ಅದಕ್ಕೋಸ್ಕರ ಅವನಿಗೆ ಕೋಪ ಬಂತು. ಅವನು ನನ್ನ ಕೂದಲನ್ನು ಹಿಡಿದುಕೊಂಡ. ಆಗ ಆಂಟಿ ಅಂಕಲ್ ನನ್ನ ಕಾಪಾಡೋಕ್ಕೆ ಬಂದರು. ಕಾಪಾಡಿ, ನನ್ನ ಕಾಪಾಡಿ. ಆಗ ನಿನ್ನ ತಮ್ಮ ಅವನ ಸ್ನೇಹಿತರು ನಮ್ಮನ್ನು ಹೋಗುತ್ತಿರುವ ಟ್ರೈನಿನಿಂದ ದುಗಿಸಿಬಿಟ್ರು. 3 ಜೀವಗಳು ಗಂಗಾ ನದಿಯಲ್ಲಿ ತೇಲ್ತಾ ಇದ್ವು. ಆದರೆ ಯಾರಿಗೂ ಗೊತ್ತಾಗಲೇ ಇಲ್ಲ. ಶಶಿ, ನಮ್ಮ ಅಪ್ಪ ಅಮ್ಮ ಇವತ್ತಿಗೋಸ್ಕರ ನನ್ನ ಹುಡುಕ್ತಾ ಇದ್ದಾರೆ. ಆದರೆ ನನ್ನ ಆತ್ಮ ಮಾತ್ರ ನ್ಯಾಯಕ್ಕೋಸ್ಕರ ಪರದಾಡ್ತಾ ಇದೆ. ಇಷ್ಟು ಹೇಳಿ ಆ ಭೂತ ಮಾಯವಾಗಿ ಹೋಯಿತು.